ಗೋವಾದಲ್ಲಿ ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಆಗಸ್ಟ್ 6ರ ಮಧ್ಯರಾತ್ರಿ ಕುಸಿದಿದೆ. ಆ ಸಂದರ್ಭದಲ್ಲಿ ಕಾರವಾರದ ಮೂಲಕ ಗೋವಾಗೆ ಸಾಗ್ತಾ ಇದ್ದಂತಹ ಲಾರಿಯೊಂದು ನದಿಗೆ ಬಿದ್ದಿದೆ. ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಲಾರಿಯ ಚಾಲಕನನ್ನ ರಕ್ಷಿಸಿದ್ದಾರೆ. ಮಧ್ಯರಾತ್ರಿಯೇ ಆಗಮಿಸಿದ ಶಾಸಕ ಟಿ ಶೈಲ್ ಘಟನೆ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಅತೀವ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿತ ಘಟನೆ ಮಾಸುವ ಮುನ್ನವೇ ಜಿಲ್ಲೆಯಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ಕಾರವಾರದ ಮೂಲಕ ಸಾಗುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಸೇತುವೆ ಆಗಸ್ಟ್ 6 ಮಧ್ಯರಾತ್ರಿ ವೇಳೆ ಕುಸಿದಿದೆ. ಈ ಘಟನೆಯಲ್ಲಿ ಲಾರಿಯೊಂದು ಚಾಲಕನ ಸಮೇತ ನದಿಗೆ ಬಿದ್ದಿದೆ. ಕಾರವಾರದ ಗೋವಾ ಸಂಪರ್ಕ ಮಾಡುವ ನಗರದ ಕೋಡಿಬಾಗ್ ಬಳಿ ಇರುವ ಈ ಸೇತುವೆ ಬುಧವಾರ ತಡರಾತ್ರಿ ಸುಮಾರು 12:30 ವೇಳೆ ಕುಸಿದು ಬಿದ್ದಿದೆ. ಇವತ್ತು ಯಮನ್ ಇಂಡಿಯಾ ಕಟ್ಟಿದಂಥ 82ನೇ ಸಾಲಿನ ಬ್ರಿಡ್ಜ್ ಬಿದ್ದಿದೆ, ಕುಸಿದೆ 3 ಕಡೆ ಕುಸಿದಿದೆ. ಏಕಾಏಕಿ ಒಂದು ಟ್ರಕ್ ಸಹ ಮೇಲಿತ್ತು, ಅದರ ಹಿಂದೆ ಮತ್ತೊಂದು ಟ್ರಕ್ ಇತ್ತು, ಅದು ಬಚಾವಾಗಿದೆ. ಒಂದು ಟ್ರಕ್ ಕೆಳಗೆ ಇಳಿದು ಅದರ ಡ್ರೈವರ್ ಮಾತ್ರ ಕ್ಯಾಬಿನಲ್ಲಿ ಇದ್ದ. ಆಮೇಲೆ ಸ್ಥಳೀಯರು ಹೋಗಿ ಅವನನ್ನು ನಮ್ಮ ಸ್ಥಳೀಯ ಬೋಟ್ನವರು ಫಿಷರ್ಮೆನ್ನವರು ಹೋಗಿ ಅವರನ್ನು ತಂದು ಈಗ ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಲ್ಲಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟಿಗೆ ಕಳಿಸಿದ್ದಾರೆ. ಅವನು ಚೇತರಿಸ್ಕೊಂಡಿದ್ದಾನೆ, ಅಂಥದ್ದೇನು ಅವರಿಗೆ ಪ್ರಾಬ್ಲಮ್ ಇರಲಿಕ್ಕಿಲ್ಲ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಮತ್ತು ಅವನಿಗೆ ಇದನ್ನು ಮಾಡ್ತಾ ಇದ್ದಾರೆ, ಯಾವುದು MRI ಅಲ್ಲ, ನಮ್ಮ CT ಸ್ಕ್ಯಾನ್ನಲ್ಲಿ ಏನಾದರೂ ರಿಪೋರ್ಟ್ ಬಂದರೆ ಅವರಿಗೆ ನಾವು ಡೆಫಿನೆಟ್ಲಿ ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟ್ಲಿಗೂ ಕಳಿಸ್ಕೊಡ್ತೇವೆ. ಬಟ್ ಒಂದು ಮಾತ್ರ ಭಾಳ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು 5 ವರ್ಷ ಹಿಂದಿನಿಂದ ನಾವು ಮಾತಾಡ್ತಾ ಬಂದಿದ್ದೀವಿ. ಈ ಬ್ರಿಡ್ಜ್ ಮುರಿಯೋದು ಪಕ್ಕ, ಯಾಕಂತೇಳಿ ಇದು ಸೇಗಾಗಿದೆ, ಇದರ ಸ್ಟೆಬಿಲಿಟಿ ಇಲ್ಲ. ಈ ಹೊಸದಾಗಿ ಏನು ಬ್ರಿಡ್ಜ್ ಕಟ್ಟಿದ್ದಾರೆ, ಈ ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತುಕೊಂಡ ಎಲ್ಲ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಇದನ್ನು ನಾವು ಎಷ್ಟೋ ಸಲ ಜಿಲ್ಲಾಡಳಿತ ಗಮನಕ್ಕೆ ತಂದೇವೆ, ಮೀಟಿಂಗ್ನಲ್ಲಿ ಹೇಳಿದ್ದೇವೆ. ಇಲ್ಲಿಂದ ಹಿಡಿದು ಭಟ್ಕಳ ತನಕ ಶರಾವತಿ ಬ್ರಿಡ್ಜ್ ಇರ್ಬೋದು, ಆಮೇಲೆ ಗಂಗಾವಳಿ ಬ್ರಿಡ್ಜ್ ಇರ್ಬೋದು, ಹಟ್ಟಿಕೇರಿ ಬ್ರಿಡ್ಜ್ ಇರ್ಬೋದು, ಇವತ್ತು ಬಿದ್ದಿದ್ದು ಹಟ್ಟಿಕೇರಿ ಬ್ರಿಡ್ಜ್ ಸಹ, ಆಮೇಲೆ ನಮ್ಮ ಯಾವುದು ಮಾವಿನಹಳ್ಳದ ಬ್ರಿಡ್ಜ್ ಇರ್ಬೋದು. ಒಂದು ಬ್ರಿಡ್ಜ್ ಮೇಲೆ ನಿಂತು ಮತ್ತೊಂದು ಬ್ರಿಡ್ಜ್ ಮೇಲೆ ಕೆಲಸ ಮಾಡುವಾಗ ಆ ಒಂದು ಸಿಮೆಂಟ್ ಕಾಂಕ್ರೀಟು, ಅದರ ವೇಟು, ಸ್ಟೀಲ್ಸ್, ಗರ್ಡರ್ಸ್ ಎಲ್ಲ ಇಳಿಸುವಾಗ ಸ್ಪೆಷಲಿ ಆ ಕಾಂಪ್ರೆಸರ್ ವೇಟನ್ನು ತಾಳದೆ ಅದು ವೈಬ್ರೇಷನ್ ಆಗ್ತದೆ. ಆವಾಗ ಈ ಒಂದು ಓಲ್ಡ್ ಬ್ರಿಡ್ಜಿಗೆ ಹೊಡೆತ ಬೀಳ್ತದೆ ಅಂತ ಹೇಳ್ಕೊಂಡು ನಾವು 100 ಸಲ ಹೇಳಿದ್ವಿ. ತಮ್ಮ ವಾಹಿನಿ ಮುಖಾಂತರನೂ ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ, ಪತ್ರಿಕಾ ಅದರಲ್ಲೂ ಬಂದಿದ್ದಿದೆ. ಆದರೆ ಏನಾಗಿದೆ, ನಮ್ಮಲ್ಲಿ ಒಂದು ಎಲ್ಲಿ ತನಕ ರೋಗ ಆಗುವುದಿಲ್ಲ, ಪ್ರಿಕಾಷನಲ್ ಮೆಜರ್ ಯಾರೂ ತಗೊಳ್ತಾ ಇಲ್ಲ. ಇವತ್ತು ಅಲ್ಲಿ ಶಿರೂರು ಪ್ರಾಬ್ಲಮ್ ಆಯಿತು, ಅಲ್ಲಿ ಈಗ ಇನ್ನೂ ಬ್ರಿಡ್ಜ್ ಕಟ್ತಾನೆ ಇದ್ದಾರೆ ಹಟ್ಟಿಕೇರಿಯಲ್ಲಿ. ಅದನ್ನಾದರೂ ನೋಡಿ ಇಲ್ಲಿ ಕೆಲಸ ಮಾಡ್ಬೋದಿತ್ತು, ಅದನ್ನು ಮಾಡಲಿಲ್ಲ. ಇದನ್ನು ನಾವು ಹೇಳಲಿಕ್ಕೆ ನಮಗೆ ಬೇಜಾರಾಗ್ತಾ ಇದೆ. ದೇವರ ಒಂದು ಆಶೀರ್ವಾದದಿಂದ, ದುರ್ಗಾದೇವಿ ಆಶೀರ್ವಾದದಿಂದ ನನ್ನ ಪ್ರಕಾರ ಯಾರಿಗೂ ಆಗಲಿಲ್ಲ ಅಂತ ಕಾಣ್ತದೆ. ಒಂದೇ ಒಂದು ಡೌಟ್ ಕಾಣ್ತಾ ಇದೆ, ಏನಂತ ಹೇಳಿ, ಯಾರಾದರೂ ಫಿಷರ್ಮೆನ್ ಅಲ್ಲಿ ರಾತ್ರಿ ಗಾಳ ಹಾಕ್ತಾರೆ, ಅವ್ರು ಯಾರು ಇಲ್ಲಿದ್ರೆ ಸಾಕು ಅಂತ ಹೇಳ್ಕೊಂಡು ದೇವರ ಹತ್ರ ಪಿಲ್ಲರ್ ಕಂಬಗಳ ನಡುವೆ ಸೇತುವೆ 3-4 ಕಡೆ ತುಂಡಾಗಿ ನದಿಗೆ ಬಿದ್ದಿದ್ದು, ಇದೇ ವೇಳೆ ಗೋವಾದಿಂದ ಕಾರವಾರ ಕಡೆಗೆ ಆಗಮಿಸ್ತಾ ಇದ್ದಂತಹ ಟ್ರಕ್ ನದಿಗೆ ಬಿದ್ದಿದ್ದು ಕ್ಷಣ ಮೀನುಗಾರರು ಹಾಗೂ ಪೊಲೀಸರು ಲಾರಿ ಚಾಲಕನ ಕೇರಳ ಮೂಲಕ ರಾಧಾಕೃಷ್ಣ ನಾಳಸ್ವಾಮಿ ಎಂಬುವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ.